ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆ 2025 ಮೊದಲನೇ ಪತ್ರಿಕೆ ಎರಡನೇ ಟಾಪಿಕ್ ರಿಸರ್ಚ್ ಅಪ್ಟಿಟ್ಯೂಡ್ದಲ್ಲಿ ಬರುವ 100 ಕನ್ಸೆಪ್ಟ್ ಬಗ್ಗೆ ನೋಡ್ತಾ ಇದ್ದೀವಿ. 27 ಕನ್ಸೆಪ್ಟ್ ಹೇಳಿದ್ದೇನೆ. ಈಗ 28ನೇ ಕನ್ಸೆಪ್ಟ್ ಅನ್ನು ನೋಡೋಣ. ಇನ್ನು ಕೋ ರಿಲೇಷನಲ್ ರಿಸರ್ಚ್. ಕೋ ರಿಲೇಷನಲ್ ಅಂದ್ರೆ ಒಂದಕ್ಕೊಂದು ಸಹ ಸಂಬಂಧ ಇರುವ ಸಂಶೋಧನೆಯಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಯಾವುದು ಇನ್ನೊಂದು ಘಟಕದ ಮೇಲೆ ಡಿಪೆಂಡ್ ಆಗಿರುತ್ತದೆಯೋ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಕ್ರೈಟೇರಿಯನ್ ವೇರಿಯಬಲ್. ಡಿಪೆಂಡೆಂಟ್ ವೇರಿಯಬಲ್ಗೆ ಇನ್ನೊಂದು ಹೆಸರಿದೆ, ಕ್ರೈಟೇರಿಯನ್ ವೇರಿಯಬಲ್. 29ನೇದು ಪಿಯರ್ ರಿವ್ಯೂ ಎಂದರೆ ಏನು? ಎ ಪ್ರೊಸೆಸ್ ಇನ್ ವಿಚ್ ಸೈಂಟಿಫಿಕ್ ರಿಸರ್ಚ್ ಅಂಡ್ ಐಡಿಯಾಸ್ ಆರ್ ಇವ್ಯಾಲ್ಯೂಯೇಟೆಡ್ ಬೈ ಎಕ್ಸ್ಪರ್ಟ್ ಆಫ್ ದ ಫೀಲ್ಡ್. ಒಂದು ಕ್ಷೇತ್ರದಲ್ಲಿ ಅನುಭವ ಹೊಂದಿದ ವ್ಯಕ್ತಿಗಳು ಸೈಂಟಿಫಿಕ್ ರಿಸರ್ಚ್ ಮತ್ತು ಸೈಂಟಿಫಿಕ್ ಐಡಿಯಾಗಳ ಮೌಲ್ಯಮಾಪನ ಮಾಡುವ ಒಂದು ಪ್ರೊಸೆಸ್ಗೆ ಪಿಯರ್ ರಿವ್ಯೂ ಎಂದು ಕರೆಯುತ್ತಾರೆ. 30ನೇ ಕನ್ಸೆಪ್ಟ್, ಇನ್ ದ ಕೇಸ್ ಆಫ್ ನೆಗೆಟಿವ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್. ನೆಗೆಟಿವ್ ಐತಿ, ನೆಗೆಟಿವ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇದು ಹೇಗೆ ತೋರಿಸುತ್ತಾರೆ? ಮೀನ್, ಮೀಡಿಯನ್ ಅಂಡ್ ಮೋಡ್ ಈ ಪದ್ಧತಿಯಲ್ಲಿ ತೋರಿಸುತ್ತಾರೆ. 31ನೇ ಕನ್ಸೆಪ್ಟ್, ವೆನ್ ರಿಸರ್ಚರ್ ಡಿವೈಡ್ಸ್ ದ ಎಂಟೈರ್ ಪಾಪ್ಯುಲೇಷನ್ ಇನ್ ಸೆಕ್ಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ. ಎಲ್ಲ ಒಟ್ಟು ಜನಸಂಖ್ಯೆಯನ್ನು ವಿಭಜನೆ ಮಾಡಿದರೆ ಆ ವಿಭಜನೆ ಮಾಡಿದ ಜನಸಂಖ್ಯೆಗೆ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತೇವೆ. ಒಟ್ಟು ಜನಸಂಖ್ಯೆಯನ್ನು ವಿಭಜನೆ ಮಾಡಿದರೆ ಆ ವಿಭಜನೆ ಮಾಡಿದ ಭಾಗಕ್ಕೆ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಹ್ಯಾವ್ಥಾರ್ನ್ ಇಫೆಕ್ಟ್ ಎಂದರೆ ಏನು? ಹ್ಯಾವ್ಥಾರ್ನ್ ಪರಿಣಾಮ ಅಂತೇಳಿ ಕರಿತೀವಿ. ಚೇಂಜ್ ಆಫ್ ಬಿಹೇವಿಯರ್ ಇನ್ ಪೀಪಲ್ ಆಫ್ಟರ್ ದೇ ಕಮ್ ಟು ನೋ ದೇ ಆರ್ ಪಾರ್ಟಿಸಿಪೇಟಿಂಗ್ ಇನ್ ರಿಸರ್ಚ್. ಸಂಶೋಧನೆ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯು ಭಾಗ ತೆಗೆದುಕೊಂಡಾಗ ಅವನಿಗೆ ಗೊತ್ತಾಗುತ್ತದೆ, ನಾನು ಈ ಪ್ರೊಸೆಸ್ದಲ್ಲಿ ನಾನು ಭಾಗಿಯಾಗಿದ್ದೇನೆ, ಈ ಸಂಶೋಧನೆಯಲ್ಲಿ ನಾನು ಭಾಗಿಯಾಗಿದ್ದೇನೆ. ಆವಾಗ ಆ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆ ಆಗುತ್ತದೆ. ಟು ಪ್ರೊಡ್ಯೂಸ್ ಎದ್ರ ಸಲುವಾಗಿ ತನ್ನ ವರ್ತನೆಯಲ್ಲಿ ಬದಲಾವಣೆ ಆಗುತ್ತದೆ? ಟು ಪ್ರೊಡ್ಯೂಸ್ ರಿಸಲ್ಟ್ ದ್ಯಾಟ್ ಡು ನಾಟ್ ಹ್ಯಾವ್ ವ್ಯಾಲಿಡಿಟಿ. ಆತನ ಒಂದು ಬದಲಾವಣೆಗೆ ಯಾವುದೇ ರೀತಿಯ ವ್ಯಾಲಿಡಿಟಿ ಇರುವುದಿಲ್ಲ. ಆವಾಗ ವ್ಯಕ್ತಿ ತನ್ನ ಬದಲಾವಣೆ ಮಾಡುತ್ತಾನೆ. ಅದಕ್ಕೆ ಹ್ಯಾವ್ಥಾರ್ನ್ ಇಫೆಕ್ಟ್ ಎಂದು ಕರೆಯುತ್ತಾರೆ. ಹಾಗೆ ಬರೀರಪ್ಪ. 33ನೇದು, ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಮೀನಿಂಗ್ ಅಂಡ್ ಎಕ್ಸ್ಪೀರಿಯನ್ಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. ಸಂಶೋಧನೆಯಲ್ಲಿ 2 ಪ್ರಕಾರ, ಕ್ವಾಲಿಟೇಟಿವ್ ರಿಸರ್ಚ್ ಮತ್ತು ಕ್ವಾಂಟಿಟೇಟಿವ್ ರಿಸರ್ಚ್. ಎಣಿಕೆ ಮಾಡಲು ಬರುವ ಸಂಶೋಧನೆಗೆ ಕ್ವಾಂಟಿಟೇಟಿವ್ ರಿಸರ್ಚ್ ಎಂದು ಕರೆಯುತ್ತೇವೆ. ಕ್ವಾಲಿಟೇಟಿವ್ ಎಂದರೆ ಅದು ಎಣಿಸಲು ಬಾರದ ಸಂಶೋಧನೆಗೆ ಗುಣಾತ್ಮಕ ಸಂಶೋಧನೆಯನ್ನು ಎಂದು ಕರೆಯುತ್ತೇವೆ. ಈ ಗುಣಾತ್ಮಕ ಸಂಶೋಧನೆಯಲ್ಲಿ ಒಂದು ಅರ್ಥವನ್ನು ಆಳವಾಗಿ ಆ ಶಬ್ದದ ಅರ್ಥವನ್ನು ಪಡೆಯಲಾಗುತ್ತದೆ ಮತ್ತು ಎಕ್ಸ್ಪೀರಿಯನ್ಸ್ ಅನ್ನು ಪಡೆಯಲಾಗುತ್ತದೆ. 34ನೇದು, ರಿಸರ್ಚರ್ ಮಸ್ಟ್ ಹ್ಯಾವ್ ಪ್ರಾಪರ್ ಅಟಿಟ್ಯೂಡ್. ರಿಸರ್ಚರ್ ಮಸ್ಟ್ ಹ್ಯಾವ್ ರಿಸರ್ಚ್ ಅಪ್ಟಿಟ್ಯೂಡ್. ಪ್ರತಿಯೊಬ್ಬ ಸಂಶೋಧಕನ ಹತ್ತಿರ ರಿಸರ್ಚ್ ಅಪ್ಟಿಟ್ಯೂಡ್ ಇರಬೇಕಾಗುತ್ತದೆ. ಯಾವ ವ್ಯಕ್ತಿಯು ಸಂಶೋಧನೆ ಮಾಡುತ್ತಾನೆಯೋ ಆತನ ಹತ್ತಿರ ಸಂಶೋಧನೆಯ ಸಾಮರ್ಥ್ಯ ಇರಬೇಕಾಗುತ್ತದೆ. 35, ರಿಸರ್ಚ್ ಪೇಪರ್ ಈಸ್ ಬೇಸ್ಡ್ ಆನ್ ಪ್ರೈಮರಿ ಡಾಟಾ ಅಂಡ್ ಸೆಕೆಂಡರಿ ಡಾಟಾ. ರಿಸರ್ಚ್ ಪೇಪರ್ ಇದು ಪ್ರೈಮರಿ ಮತ್ತು ಸೆಕೆಂಡರಿ ಡಾಟಾದ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ಲೇಗಿಯರಿಸಮ್, ಕೃತಿ ಚೌರ್ಯ. ಯೂಸಿಂಗ್ ಸಮ್ವನ್ಸ್ ಎಲ್ಸ್ ರಿಸರ್ಚ್ ವಿದೌಟ್ ಡ್ಯೂ ಅಕ್ನಾಲೆಜ್ಮೆಂಟ್. ಇನ್ನೊಬ್ಬನ ಸಂಶೋಧನೆಯ ಮಾಹಿತಿಯನ್ನ ಕದ್ದು ಆತನಿಗೆ ಬೆಲೆ ಕೊಡದೆ, ಆತನ ಹೆಸರು ಹೇಳದೆ, ಆತನಿಗೆ ಗೌರವ ಕೊಡದೆ, ಆತನಿಗೆ ಕ್ರೆಡಿಟ್ ಕೊಡದೆ ಆ ವ್ಯಕ್ತಿಯ ಮಾಹಿತಿಯನ್ನ, ವ್ಯಕ್ತಿಯ ಸಂಶೋಧನೆಯನ್ನ ನಾವು ಉಪಯೋಗ ಮಾಡಿದರೆ ಅದಕ್ಕೆ ಪ್ಲೇಗಿಯರಿಸಮ್ ಎಂದು ಕರೆಯುತ್ತೇವೆ. ಅ ಟೇಬಲ್ ಈಸ್ ಯೂಸ್ಡ್ ಟು ಶೋ ಎಕ್ಸಾಕ್ಟ್ ವ್ಯಾಲ್ಯೂಸ್. ಒಬ್ಬ ಸಂಶೋಧಕನು ಸಂಶೋಧನೆ ಮಾಡಿದಾಗ ಆ ಸಂಶೋಧಿಸಿದ ವಿಷಯದ ಮೌಲ್ಯವನ್ನು ಹೇಳುವ ಸಲುವಾಗಿ ಟೇಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತದೆ, ಎಕ್ಸಾಕ್ಟ್ ವ್ಯಾಲ್ಯೂ ಹೇಳುವ ಸಲುವಾಗಿ. 37ನೇ ಕನ್ಸೆಪ್ಟ್, ಎಂಡ್ ನೋಟ್ಸ್ ಈಸ್ ಅ ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಎಂಡ್ ನೋಟ್ ಇದು ಏನಿದೆ? ಎಂಡ್ ನೋಟ್, ಕೊನೆಯ ನೋಟ್,
ಈಸ್ ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆಗಿದೆ. ಹೈಪೋಥಿಸಿಸ್ ಎಂದರೆ ಟೆಂಟೇಟಿವ್ ಸ್ಟೇಟ್ಮೆಂಟ್, ತಾತ್ಕಾಲಿಕ ಹೇಳಿಕೆಗಳು. ಈಸ್ ನಾಟ್ ಆಲ್ವೇಸ್ ನೆಸೆಸರಿ ಇನ್ ಹಿಸ್ಟಾರಿಕಲ್ ಸ್ಟಡೀಸ್. ಇತಿಹಾಸಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡುವಾಗ ಹೈಪೋಥಿಸಿಸ್ ಅನ್ನ ಉಪಯೋಗ ಮಾಡಲು ಬರುವುದಿಲ್ಲ. 39 ಫೀಲ್ಡ್ ಸ್ಟಡೀಸ್ ಕನ್ಸರ್ನ್ಡ್ ವಿತ್ ರಿಯಲ್ ಲೈಫ್ ಸಿಚುವೇಶನ್. ಕ್ಷೇತ್ರೀಯ ಅಧ್ಯಯನವು ರಿಯಲ್ ಲೈಫ್ ಸಿಚುವೇಶನ್ಗೆ ಸಂಬಂಧಪಟ್ಟಿವೆ. ಥ್ಯಾಂಕ್ ಯು ಸೋ ಮಚ್.